ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಲೇಬರ್ ಕಾರ್ಡ್ ಇರುವಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಟ್ಟಡ ಕಾರ್ಮಿಕ ಇಲಾಖೆ ಕಡೆಯಿಂದ ಲೇಬರ್ ಕಾರ್ಡ್ ಇರುವಂತ ವಿದ್ಯಾರ್ಥಿಗಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡುವುದಕ್ಕೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದರೆ ಹಾಗೂ ರೀಸೆಂಟ್ ಆಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಯಾವುದೇ ಒಂದು ಲಿಂಕ್ ನ ಬಿಡುಗಡೆ ಮಾಡಿರಲಿಲ್ಲ. ಅಂಡ್ ಇವಾಗ ಕಟ್ಟಡ ಕಾರ್ಮಿಕ ಇಲಾಖೆ ಕಡೆಯಿಂದ ಒಂದು SSP ಅಲ್ಲೇ ಡೇಟ್ ನ ಎಕ್ಸ್ಟೆಂಡ್ ಮಾಡಿದರೆ ಆ ಒಂದು ಡೇಟ್ ಅಲ್ಲಿ ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿರುವಂತಹ ವಿದ್ಯಾರ್ಥಿಗಳಿದ್ದೀರಾ ಆ ಒಂದು ವಿದ್ಯಾರ್ಥಿಗಳು ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡುವುದಕ್ಕೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೂ ಲಿಂಕ್ ನ ಕೂಡ SSP ಪೋರ್ಟಲ್ ಅಲ್ಲಿ ಆಡ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವುದು ಹೇಗೆ ಹಾಗೂ SSP ಪೋರ್ಟಲ್ ಅಲ್ಲಿ ಹಾಗೂ ಇನ್ನೂ 2 ಅಪ್ಡೇಟ್ಸ್ ನ ಬಿಡಿದರೆ ಆ ಒಂದು ಅಪ್ಡೇಟ್ಸ್ ನ ತಿಳಿದುಕೊಳ್ಳೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಏನೇ ಒಂದು ಅಪ್ಡೇಟ್ಸ್ ಇರಲಿ ಹಾಗೂ ಏನೋ ಒಂದು ನೋಟಿಫಿಕೇಶನ್ ಇರಲಿ ನಾನು ಟೆಲಿಗ್ರಾಮ್ ಅಲ್ಲೇ ಫಸ್ಟ್ ಪೋಸ್ಟ್ ಮಾಡೋದ್ರಿಂದ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಓಕೆ, ನೀವೇ ನೋಡಬಹುದು ನಿಮ್ಮ ಮುಂದೆ ನಾನು SSP ಪೋರ್ಟಲ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಅಂಡ್ SSP ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆಲ್ಲ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಇದೆ. ಅಂಡ್ ನೀವಿಲ್ಲಿ ನೋಡಬಹುದು 31/5/2024 ಅಂತ ಇದೆ. 31/5/2024 ಅಂದ್ರೆ ದಿಸ್ ಮಂತ್ ಮೇ ತಿಂಗಳು ನಿಮ್ಗೆ 31 ವರೆಗೂ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ಡೇಟ್ ಇರುತ್ತೆ. ಈ ಒಂದು ಡೇಟ್ ಒಳಗಡೆ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಈ ತಿಂಗಳು ನಿಮ್ಗೆ 31ನೇ ತಾರೀಕುವರೆಗೂ ನಿಮ್ಗೆ ಡೇಟ್ ಇರುತ್ತೆ. ಅದಾದ್ಮೇಲೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಕೂಡ ಡೇಟ್ ನ ಎಕ್ಸ್ಟೆಂಡ್ ಮಾಡಿದರೆ 15/5/2024 ಅಂತ ಇದೆ. ಅಂಡ್ ಮೇ ಮಂತ್ 15 ವರೆಗೂ ನಿಮ್ಗೆ ಪರಿಶಿಷ್ಟ ಪಂಗಡಗಳು ಅಂದ್ರೆ ST ಕ್ಯಾಟಗರಿಗೆ ಸೇರಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಮಂತ್ 15 ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡುವುದಕ್ಕೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ST ಕ್ಯಾಟಗರಿಗೆ ಸೇರಿರುವಂತಹ ವಿದ್ಯಾರ್ಥಿಗಳು ದಿಸ್ ಮಂತ್ 15 ಒಳಗಡೆ ನಿಮ್ಮ ಸ್ಕಾಲರ್ಶಿಪ್ ಗೆ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಇನ್ನು ಅಪ್ಲೈನ ಮಾಡಬೇಕಾಗುತ್ತೆ. ಓಕೆ, ಇವಾಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. SSP ಪೋರ್ಟಲ್ ಅಲ್ಲೇ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸಿಂಪ್ಲಿ ನೀವು SSP ಪೋರ್ಟಲ್ ಅಲ್ಲಿ ನಿಮ್ಮ ಐಡಿಯಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆ, ನಾನು ಇವಾಗ SSP ಪೋರ್ಟಲ್ ಸ್ಟೂಡೆಂಟ್ ಐಡಿನ ಲಾಗಿನ್ ಆಗಿದ್ದೀನಿ. ಅಂಡ್ ನೀವು ಇಲ್ಲಿ ಗಮನಿಸಬಹುದು ಆಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ಯಾಸ್ಟ್ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂಡ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಅಂಡ್ ನಾನು ಇಲ್ಲಿ ಜನರಲ್ ಕ್ಯಾಟಗರಿಯ ಒಂದು ಸ್ಟೂಡೆಂಟ್ ನ ಲಾಗಿನ್ ಆಗಿರೋದ್ರಿಂದ ಅಂಡ್ ನಾನು ಇಲ್ಲಿ ಲೇಬರ್ ಕಾರ್ಡ್ ಇಲ್ಲದೆ ಇರೋ ಒಂದು ವಿದ್ಯಾರ್ಥಿಯ ಅಕೌಂಟ್ ನ ಲಾಗಿನ್ ಆಗಿರೋದ್ರಿಂದ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಇದೆ. ನಿಮ್ಮ ಹತ್ರ ಏನಾದರೂ ಲೇಬರ್ ಕಾರ್ಡ್ ಇದ್ರೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಆಧಾರ್ ಕಾರ್ಡ್ ಇಂದ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಅಂಡ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ಬಿಟ್ಟು ಆಡ್ ಕ್ಯಾಸ್ಟ್ ಇನ್ಕಮ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕ್ಯಾಸ್ಟ್ ಮತ್ತು ನಿಮ್ಮ ಇನ್ಕಮ್ ನ ನೀವು ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡು ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಹಾಗೂ ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಆಟೋಮೆಟಿಕ್ ಆಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೆಚ್ ಮಾಡಿಕೊಂಡು ಇಲ್ಲಿ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಾದರೂ ಎಲಿಜಿಬಲ್ ಇದ್ರೆ ನಿಮ್ಮ ಲೇಬರ್ ಕಾರ್ಡ್ ಏನಾದರೂ ಅಪ್ ಟು ಡೇಟ್ ಇದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಎಲಿಜಿಬಲ್ ಇರ್ತೀರಾ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬೇಗ ಲೇಬರ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳು ನೀವು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಆಡ್ ಮಾಡಿದರೆ ಎಡಿಟ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಪರಿವಾರ್ ತಲವಾರ್ ಬೋಯಾ ಅಂತ ಇದೆ. ಈ ಒಂದು ಕ್ಯಾಟಗರಿಗೆ ಯಾವ ಒಂದು ವಿದ್ಯಾರ್ಥಿಗಳು ಸೇರಿರ್ತಾರ ಈ ಒಂದು ಎಡಿಟ್ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಈ ಒಂದು ಕ್ಯಾಟಗರಿಗೆ ಸೇರಿರುವಂತ ವಿದ್ಯಾರ್ಥಿಗಳಷ್ಟೇನೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅಂಡ್ ಈ ಒಂದು ಆಪ್ಷನ್ ಏನಕ್ಕೆ ಲಾಂಚ್ ಮಾಡಿದಾರೆ ಅಂದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಈ ಒಂದು ಕ್ಯಾಟಗರಿಗೆ ಮಾತ್ರನೇ ಇಯರ್ ಬರೋ ಚಾನ್ಸಸ್ ಇರೋದ್ರಿಂದ ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಆಡ್ ಮಾಡಿದರೆ ಈ ಒಂದು ಕ್ಯಾಟಗರಿಗೆ ಸೇರಿರುವಂತಹ ವಿದ್ಯಾರ್ಥಿಗಳು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇನ್ನೂ ಏನಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಇದ್ರೆ ನಾನು ಖಂಡಿತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.